ಇಲ್ಲಿ ವಾಕ್ಯ ನಮ್ಗೆ ಎಷ್ಟು ಜನ ಕೇಳಿದಿರಿ? ವಾಕ್ಯ ಕೇಳಿದಿರಾ? ಎಲ್ಲರೂ ಕೇಳಿದಿರಿ, ನಾನು ಕೇಳಿದ್ದೀನಿ, ನೀವು ಕೇಳಿದಿರಿ. ಈ ವಾಕ್ಯದ ನನಗೆ ಒಂದು ಅಭಿಷೇಕ ನಾನು ಹೊಂದಿಕೊಂಡಿದ್ದೀನಿ. ಹಲ್ಲೆಲೂಯಾ. ಒಂದು ದಿನ ಈ ಅಲ್ಲಿ ವಾಕ್ಯ ಸ್ಪಷ್ಟವಾಗಿದೆ ನಮಗೆ. ಅಲ್ಲಿ ಒಂದು ಕೊಳ ಇದಂತೆ. ಆ ಕೊಳದ ಸುತ್ತಮುತ್ತ ಜನರು, ರೋಗಿಗಳು ಎಲ್ಲ, ಕುಂಟರು, ಕುರುಡರು, ಮೈ ಒಣಗಿದವರು, ಅನೇಕ ರೋಗಿಗಳು ಅಲ್ಲಿ ಇದ್ದರಂತೆ. ಹಲ್ಲೆಲೂಯಾ. ಆ ಕೊಳದಲ್ಲಿ ಆ ಒಂದು ಜಾತ್ರೆಯ ದಿನ ಒಬ್ಬ ದೇವದೂತನು ಆ ಕೊಳದಲ್ಲಿ ಇಳಿದಿದ್ದಂತೆ. ಹಲ್ಲೆಲೂಯಾ. ಆ ಒಂದು ಅದ್ಭುತ. ದೇವದೂತನು ಆ ಒಂದು ಕೊಳದಲ್ಲಿ ಇರುವಾಗ ಯಾರಾದರೂ ಕೊಳದಲ್ಲಿ ಹೋದ್ರಿಗಿನ ಅವನಿರುವಂತ ಎಲ್ಲ ರೋಗ ಏನಾಗುತ್ತಂತೆ? ಹೋಗ್ತಿತ್ತಂತೆ. ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ಅಲ್ಲಿ ವಾಕ್ಯ ಹೇಳುತ್ತೆ, ಅಲ್ಲಿ 5 ಮಂಟಪಗಳಿವೆ. ಇವುಗಳಲ್ಲಿ ಬಹುಮಂದಿ ರೋಗಿಗಳು, ಕುರುಡರು ಮತ್ತೆ ಅಲ್ಲಿ ಕುಂಟರು ಎಲ್ಲರೂ ಸಹ ಇದ್ದರು. ಅಲ್ಲಿ ಇನ್ನೊಬ್ಬ ವ್ಯಕ್ತಿ 38 ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದನು. ಅವನು, ಹಲ್ಲೆಲೂಯಾ, ಅವನು ಸಹ ಅಲ್ಲಿದ್ದನಂತೆ. ಅಲ್ಲಿ ಯಾರು ನೋಡಿದ್ರು? ಅವನನ್ನ ಯೇಸು ಸ್ವಾಮಿ ನೋಡಿದ್ರು. ಹಲ್ಲೆಲೂಯಾ. ಬಹಳ ನಾವು ಯೇಸು ಸ್ವಾಮಿ ಹತ್ರ, ದೇವರೇ ನನಗೆ ರೋಗ ಬಂದಿದೆ, ಸ್ವಸ್ಥ ಮಾಡಪ್ಪ, ನನಗೆ ಕಷ್ಟ ಇದೆ, ಸ್ವಸ್ಥ ಮಾಡ. ಎಷ್ಟೋ ಜನ ಹೋಗಿದ್ದಾರೆ. ಯೇಸು ಸ್ವಾಮಿ ಆ ಮನುಷ್ಯನ ಮೇಲೆ ಆತನ ದೃಷ್ಟಿ ಹೋಯಿತು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿ ಒಂದು ನೇಮಕ ಇದೆ. ಆ ಒಂದು ಕೊಳದಲ್ಲಿ ಮುಳುಗಿದರೆ ರೋಗ ಹೋಗುತ್ತಂತೆ ಒಂದು ನೇಮ ಇದೆ. ಆ ನೇಮ ಯೇಸು ಸ್ವಾಮಿ ಅಲ್ಲಿದ್ದಾನೆ. ಅಲ್ಲಿ ಏನು ಹೇಳ್ತಾನೆ? ಅದು ಹೋಗಪ್ಪ. ಯೇಸು ಸ್ವಾಮಿ ಹೇಳ್ಬೋದಾಯ್ತು, ನೀನು ಹೋಗಪ್ಪ, ನಾನು ಹೇಳ್ತೀನಿ, ನನ್ನ ಮಾತಿನ ಮುಖಾಂತರ ಏನು ನೀರಿನ ಇಳಿ ಅಂತ ಹೇಳ್ಬೋದಾಯ್ತು. ಹಲ್ಲೆಲೂಯಾ. ಅಲ್ಲಿ ಯಾರಿರ್ತಾರಂತೆ? ದೇವದೂತರು ಬಂದು ಹೋಗ್ತಾರಂತೆ ಆ ಕೊಳದಲ್ಲಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳಿಲ್ಲ, ಒಂದೇ ಮಾತು. ಏನು ಹೇಳಿದ? ಒಂದು ಮಾತು, ನಿನಗೆ ಶುದ್ಧವಾಗಲಿಕ್ಕೆ ನಿನ್ನ ಮನಸ್ಸುಂಟು? ಹೂನು ಸ್ವಾಮಿ ಅಂದ. ಹಲ್ಲೆಲೂಯಾ. ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಅಂದ. ಹಲ್ಲೆಲೂಯಾ. ಎಷ್ಟು ಅದ್ಭುತ ಅಲ್ಲ? ಹಾಗಾಗಿ ನಾವು, ದೇವರು ನಮ್ಮನ್ನ ನೋಡುತ್ತಾನೆ. ಇದಕ್ಕೆ ನಮ್ಮ ನೋಡ್ತಾನೆ ಅಂತ ಕಾರಣ ಇದೇ ಸಾಕ್ಷಿ. ಹಲ್ಲೆಲೂಯಾ. ಆತನು ಆ 38 ವರ್ಷದಿಂದ ಇರುವಂತ ಕುಂಟನನ್ನು ದೇವರು ಯೇಸು ಸ್ವಾಮಿ ನೋಡಿದ. ಆ ನೋಡಿದ ಒಂದು ಸಮಯದಲ್ಲಿ ಆತನ ಮಾತಿನ ಮುಖಾಂತರ 38 ವರ್ಷದಿಂದ ಇರುವಂತ ರೋಗ ಒಂದೇ ಮಾತಿನಿಂದ ಅದು ಸ್ವಸ್ಥವಾಯಿತು. ಅದು ಯಾರಿಗೆ ಸಾಧ್ಯ? ನಮ್ಮ ಯೇಸು ಸ್ವಾಮಿಗೆ ಸಾಧ್ಯ. ಹಲ್ಲೆಲೂಯಾ. ಆ ಒಂದು ಅದ್ಭುತ. ನಾನು ಈ ವಾಕ್ಯ ಓದುವ ಸಮಯದಲ್ಲಿ ನನಗೆ ಏನನಿಸಿದ್ದಂದ್ರೆ, ನನಗೆ ನನ್ನ ಒಂದು ದೇವರನ್ನು ಸರಿಸಮಾನನು ಭೂಲೋಕದಲ್ಲಿ ಯಾವ ದೇವರು ಸಹ ಇಲ್ಲ. ಹಲ್ಲೆಲೂಯಾ. ನನ್ನ ಹೃದಯದಲ್ಲಿ ಒಂದು ಅಲುಗು ನೆಟ್ಟಂತ ಒಂದು ದೃಢವಾದ ಒಂದು ನಂಬಿಕೆ, ದೃಢವಾದ ಒಂದು ಅದ್ಭುತ ಮಾಡಲಿಕ್ಕೆ ನನ್ನ ದೇವರು ಶಕ್ತನು. ಹಲ್ಲೆಲೂಯಾ. ಅಲ್ಲಿ ಆ 38 ವರ್ಷದಿಂದ ರೋಗಿಯಾದಂಥ ಮನುಷ್ಯನನ್ನು ಮುಟ್ಟಿದ ದೇವರು ನನ್ನ ಸಹ ಅದೇ ರೀತಿಯಲ್ಲಿ ನನಗೆ ಆಪರೇಷನ್ ಥಿಯೇಟ್ರಿಗೆ ಕಳಿಸಲೇ ಇಲ್ಲ. ಯಾವುದೇ ಒಂದು ರೊಕ್ಕ, ಒಂದು ದುಡ್ಡು, ಹಣ ವ್ಯರ್ಥವಾಗಲಿಲ್ಲ. ನನಗೆ ದೇವರೇ ಆತನ ದೃಷ್ಟಿ ಮುಖಾಂತರ ನನ್ನನ್ನು ಸ್ವಸ್ಥ ಮಾಡಿದರೆ ನನ್ನ ಹೃದಯದಲ್ಲಿ ನಾನು ಅದನ್ನು ತಿಳಿದುಕೊಂಡೆನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಸ್ವಾಮಿ ರೋಗದಲ್ಲಿರುವವರನ್ನು ಸಹ ಯೇಸು ಸ್ವಾಮಿ ನೋಡುತ್ತಾನ. ಯೇಸು ಸ್ವಾಮಿ ಪಾಪದಲ್ಲಿರುವವರು ಸಹ ಯೇಸು ಸ್ವಾಮಿ ನೋಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪಾಪದಲ್ಲಿರುವವರು ಸಹ ಯೇಸು ಸ್ವಾಮಿ ನೋಡುತ್ತಾನ. ಅವ್ರನ್ನ ಕರೆದಿರ್ತಕ್ಕಂಥ ವಿಧಾನ ಕೂಡ ಇದ್ದಾವೆ, ಸತ್ಯವಿದೆ. ಹಲ್ಲೆಲೂಯಾ. ಯಾರು ಪಾಪದಲ್ಲಿದ್ರು? ಹಲ್ಲೆಲೂಯಾ. ಪಾಪದಲ್ಲಿರುವಂಥ ಸಮರ ಸ್ತ್ರೀ, ಆ ಸ್ತ್ರೀ ಹತ್ರ ಅಯ್ಯಮ್ಮ ಬಂದಿದ್ದ ಯೇಸು ಸ್ವಾಮಿ ಹತ್ರ? ಇಲ್ಲ. ಯೇಸು ಸ್ವಾಮಿನೇ ಯೇಸು ಕ್ರಿಸ್ತನಲ್ಲಿ ಆ ಸ್ತ್ರೀ ಇರುವ ಬೆಳಿಗ್ಗೆ ಹೋದ. ಹಲ್ಲೆಲೂಯಾ. ಆ ಒಂದು ತಾಯಿಯ ಜೀವಿತ ಆ ದಿನವೇ ಅದು ಏನಾಯಿತು? ಮಾರ್ಪಟ್ಟ. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಂದು ವಾಕ್ಯ ನಾವು ಓದಿಕೊಳ್ಳೋಣ. ಅಪೊಸ್ತಲ ಬರೆದ ಕೃತ್ಯಗಳು 10ನೇ ಅಧ್ಯಾಯ 1ನೇ ವಚನ ಓದಿ. ಕೈಸರಿಯದಲ್ಲಿ ಇತ್ತಾಲಿಲ್ಲದ ಪಟಾಲಿಮೆನೆನಿಸಿಕೊಳ್ಳುವ ಒಬ್ಬ ಪಟಾಲಿಮಿನ ಶತಾಧಿಪತಿಯಾದ ಕೊರ್ನೇಲನೆಂಬ ಒಬ್ಬ ಮನುಷ್ಯನಿದ್ದನು. ಅವನು ಭಕ್ತನು, ತನ್ನ ಮನೆಯವರೆಲ್ಲರ ಸಹಿತವಾಗಿ ದೇವರಿಗೆ ಭಯಪಡುವವನು ಆಗಿದ್ದು, ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ
ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು. ಮಧ್ಯಾಹ್ನದ ಮೇಲೆ ಸುಮಾರು 3 ಗಂಟೆಗೆ ಅವನಿಗೆ ಒಂದು ದರ್ಶನ ಉಂಟಾಗಿ ಒಬ್ಬ ದೇವದೂತನು ತನ್ನ ಬಳಿಗೆ ಬಂದು, ಕೊರ್ನೇಲನೇ ಎಂದು ಕರೆಯುವುದನ್ನು ಆತನು ಪ್ರತ್ಯಕ್ಷವಾಗಿ ಕಂಡನು. ಅವನು ಆ ದೂತನನ್ನು ದೃಷ್ಟಿಸಿ ನೋಡಿ ಭಯ ಹಿಡಿದವನಾಗಿ, ಏನು ಸ್ವಾಮಿ ಎಂದು ಕೇಳಲು, ದೂತನು ಅವನಿಗೆ, ನಿನ್ನ ಪ್ರಾರ್ಥನೆಗಳು ನಿನ್ನ ದಾನ ಧರ್ಮಗಳು ದೇವರ ಮುಂದೆ ಜ್ಞಾಪಕಾರ್ಥಕವಾಗಿ ಏರಿ ಬಂದವು. ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಒಬ್ಬ ಭಕ್ತನಿದ್ದಾನೆ. ಹಲ್ಲೆಲೂಯಾ. ಈತ ಭಕ್ತನು, ದೇವರಿಗೆ ಬಹಳ ಭಯಪಡುವವನು, ತನ್ನ ಮನೆಯವರ ಸಹಿತವಾಗಿ ದೇವರಿಗೆ ಭಯಪಡುವವನಾಗಿದ್ದು ಜನರಿಗೆ ಬಹಳವಾಗಿ ದಾನ ಧರ್ಮ ಮಾಡುತ್ತಾ ದೇವರಿಗೆ ನಿತ್ಯವೂ ಪ್ರಾರ್ಥನೆ ಮಾಡುತ್ತಾ ಇದ್ದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಮನುಷ್ಯನ ಸಹ ಆತನ ರಕ್ಷಣೆ ಇಲ್ಲದಂಥ ವ್ಯಕ್ತಿ, ದೇವರನ್ನು ನಂಬಿಕೊಂಡಿಲ್ಲ, ಯೇಸು ಕ್ರಿಸ್ತನ ದೇವರಂತ ಆತನಿಗೆ ಗೊತ್ತಿಲ್ಲ. ಹಲ್ಲೆಲೂಯಾ. ಆತನು ಒಬ್ಬ ದೇವರಿದ್ದಾನೆ ಅಂತ ಆತ ಏನು ಮಾಡ್ತಿದ್ದ? ನಿತ್ಯವೂ ಪ್ರಾರ್ಥನೆ ಮಾಡ್ತಾ ಇದ್ದ, ನಿತ್ಯವೂ ಆತ ಭಯ ಪಡ್ತಾ ಇದ್ದ, ಕುಟುಂಬ ಸಮೇತವಾಗಿ ದಾನ ಧರ್ಮ ಮಾಡ್ತಾ ಇದ್ದ, ಕುಟುಂಬ ಸಮೇತವಾಗಿ ಎಲ್ಲವನ್ನು ಮಾಡ್ತಾ ಇದ್ದ ಒಬ್ಬ ವ್ಯಕ್ತಿ. ಹಲ್ಲೆಲೂಯಾ. ಆತನಿಗೆ ಏನಿದ್ದಿಲ್ಲ, ಆತನಿಗೆ ದೇವರ ರಕ್ಷಣೆ ಇದ್ದಿಲ್ಲ. ಅಲ್ಲಿ ದೇವದೂತನಿಗೆ ಪ್ರತ್ಯಕ್ಷನಾದ, ಆತನಿಗೆ ದೇವದೂತನ ಪ್ರತ್ಯಕ್ಷನಾದರೂ ಸಹ, ದೇವದೂತನ ಪ್ರತ್ಯಕ್ಷನಾದ ಮೇಲೆ ನೋಡ್ರಿ, ನಮ್ಗೆ ಯಾರಾದರೂ ಕಂಡುಬಿಟ್ಟು ದೇವದೂತನ ಆಗಿದ್ರಿಗಿನ ನಮಗೆ ಏನಾಗ್ತದೆ, ಈತನೇ ದೇವರು ಒಂದು ಪೂಜೆ ಮಾಡ್ತೀವಿ. ಹಲ್ಲೆಲೂಯಾ. ಯಾರನ್ನು ಪೂಜೆ ಮಾಡ್ತೀವಿ? ದೇವದೂತನ. ಈತ ದೇವದೂತ ನಮಗೆ ಕಂಡುಬಿಟ್ಟದ ದೇವದೂತ, ಯೇಸು ಸ್ವಾಮಿ ಅಲ್ಲ ದೇವರು, ದೇವದೂತನೇ ದೇವರು ಅಂತ. ಹಲ್ಲೆಲೂಯಾ. ಹಂಗಲ್ಲ, ಆ ವಾಕ್ಯ ಹೇಳುತ್ತೆ ನಮಗೆ ಸ್ಪಷ್ಟವಾಗಿ, ಯೇಸು ಕ್ರಿಸ್ತನ ಮುಖಾಂತರ ನಮಗೆ ರಕ್ಷಣೆ, ಯೇಸು ಕ್ರಿಸ್ತನ ಮುಖಾಂತರ ನಮಗೆ ಪರಲೋಕಕ್ಕೆ ಮಾರ್ಗ. ಹಲ್ಲೆಲೂಯಾ. ಅಲ್ಲಿ ಹೇಳ್ತಾರೆ, ಅಲ್ಲಿ ಎಲ್ಲ ಒಂದು ದೇವದೂತನ ದರ್ಶನ ಕೊಟ್ಟು ಹೇಳ್ತಾನೆ, ನೀನು ಎಪ್ಪಕ್ಕೆ ಹೋಗು, ಅಲ್ಲಿ ಸಿಮೋನ್ ಪೇತ್ರ ಇರ್ತಾನೆ, ಅವನ ಮುಖಾಂತರ ನೀನು ದೀಕ್ಷಾಸ್ನಾನ ಹೊಂದಿಕೋ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡೋಣ, ಒಂದಿನದಾಗ ನೋಡಿದ್ವಿ, ಒಬ್ಬ ವ್ಯಕ್ತಿ ರೋಗದಲ್ಲಿ ಬಿದ್ದಂಥ ವ್ಯಕ್ತಿಯನ್ನು ದೇವರು ನೋಡಿದ. ಎರಡನೇದಾಗಿ ನಿತ್ಯವೂ ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಯನ್ನು ಸಹ ದೇವರು ನೋಡ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, ಇದೇ ಅಧ್ಯಾಯದಲ್ಲಿ 9ನೇ ವಚನ ನೋಡೋಣ ಸರಿ. 9:1 ಅಪೊಸ್ತಲ ಕೃತ್ಯಗಳು 9:1. ಸೌಲನು ಇನ್ನು ಕರ್ತನ ಶಿಷ್ಯರ ಮೇಲೆ ರೌದ್ರನಾಗಿದ್ದು ಬೆದರಿಕೆಯ ಮಾತುಗಳನ್ನಾಡುತ್ತಾ ಅವರನ್ನು ಸಂಹರಿಸಬೇಕೆಂದು ಆಶೆ ಪಡುತ್ತಾ ಮಹಾಯಾಜಕನ ಬಳಿಗೆ ಹೋಗಿ, ಆ ಮಾರ್ಗವನ್ನು ಹಿಡಿದವರು ಯಾರಾದರೂ ಸಿಕ್ಕಿದರೆ ಅವರು ಗಂಡಸರಾದರೂ ಸರಿಯೇ ಹೆಂಗಸರಾದರೂ ಸರಿಯೇ ನಾನು ಅವರಿಗೆ ಬೇಡಿ ಹಾಕಿಸಿ ಯೆರೂಸಲೇಮಿಗೆ ತರುವಂತೆ ದಮಸ್ಕದಲ್ಲಿರುವ ಆಯಾ ಸಭಾಮಂದಿರದವರಿಗೆ ನೀನು ಕಾಗದವನ್ನು ಕೊಡಬೇಕು ಎಂದು ಅವನನ್ನು ಬೇಡಿಕೊಂಡನು. ಅವನು ಪ್ರಯಾಣ ಮಾಡುತ್ತಾ ದಮಸ್ಕದ ಹತ್ತಿರಕ್ಕೆ ಬರಲು ಪಕ್ಕನೆ ಆಕಾಶದೊಳಗಿಂದ ಒಂದು ಬೆಳಕು ಅವನ ಸುತ್ತಲೂ ಮಿಂಚಿತು. ಅವನು ನೆಲಕ್ಕೆ ಬಿದ್ದು, ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸೆಪಡಿಸುತ್ತೀ ಎಂದು ಹೇಳುವ ವಾಣಿಯನ್ನು ಕೇಳಿದನು. ಅವನು, ಕರ್ತನೇ, ನೀನ್ಯಾರು ಎಂದು ಕೇಳಿದ್ದಕ್ಕೆ ಕರ್ತನು, ನೀನು ಹಿಂಸೆಪಡಿಸುವ ಯೇಸುವೆ ನಾನು. ನೀನೆದ್ದು ಊರೊಳಕ್ಕೆ ಹೋಗು, ನೀನು ಮಾಡಬೇಕಾದದ್ದು ಅಲ್ಲಿ ನಿನಗೆ ತಿಳಿಸಲ್ಪಡುವುದು ಎಂದು ಹೇಳಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಮನುಷ್ಯನ ಕುರಿತಾಗಿ ನೀವು ಕೇಳಿದ್ದೀರಿ. ಹಲ್ಲೆಲೂಯಾ. ಯಾರು ವ್ಯಕ್ತಿ? ಸೌಲ. ಹಲ್ಲೆಲೂಯಾ. ಈತ ಸೌಲಾದಂಥ ವ್ಯಕ್ತಿ ಏನು ಮಾಡ್ತಿದ್ದ ಅಂದಲ್ಲಿ, ಪೌಲನು ಅವನು ಸೌಲಾಗಿದ್ದ ಮೊದಲು, ಆಮೇಲೆ ಪೌಲನಾದ. ಹಲ್ಲೆಲೂಯಾ. ಆ ವ್ಯಕ್ತಿ ಏನು ಮಾಡ್ತಾ ಇದ್ದ? ಕರ್ತನ ಶಿಷ್ಯರ ಮೇಲೆ, ಯೇಸು ಸ್ವಾಮಿಯ ಶಿಷ್ಯರ ಮೇಲೆ ರೌದ್ರನಾಗಿದ್ದು ಬೆದರಿಕೆಯ ಮಾತುಗಳನ್ನಾಡುತ್ತಾ ಅವರನ್ನು ಸಂಹರಿಸಬೇಕೆಂದು ಆಶೆ ಪಡುತ್ತಾ ಮಹಾಯಾಜಕರ ಬಳಿಗೆ ಹೋಗಿ, ಆ ಮಾರ್ಗವನ್ನು ಹಿಡಿದವರು ಯಾರಾದರೂ ಸಿಕ್ಕಿದರೆ ಅವರು ಗಂಡಸರಾದರೂ ಸರಿ ಹೆಂಗಸರಾದರೂ ಸರಿ ಅವರನ್ನು ಏನು ಮಾಡ್ಬೇಕಂತ ನಾಶಪಡಿಸಬೇಕು, ಸಂಹರಿಸಬೇಕು. ಹಲ್ಲೆಲೂಯಾ.
ಈತ ಒಳ್ಳೆ ವ್ಯಕ್ತಿನಾ? ಒಳ್ಳೆ ವ್ಯಕ್ತಿನಿತ್ತ? ಹಲ್ಲೆಲೂಯಾ. ಈತೆಂಥ ವ್ಯಕ್ತಿ? ಕೊಲೆಗಾರ. ಹಲ್ಲೆಲೂಯಾ. ಈ ವ್ಯಕ್ತಿ ಕೊಲೆ ಮಾಡುವಂತ, ಯಾರನ್ನು ಕೊಲೆ ಮಾಡ್ತಾ ಇದ್ದಾನೆ? ಅನ್ಯ ಜನನ ಕೊಲೆ ಮಾಡ್ತಾ ಇಲ್ಲ ಆತ. ಯಾರು ಏಸು ಕ್ರಿಸ್ತನನ್ನು ನಂಬಿ, ಯಾರು ಏಸು ಕ್ರಿಸ್ತನನ್ನು ಪೂಜೆ ಮಾಡಿ ಆತನ ಆರಾಧನೆ ಮಾಡ್ತಾರೋ, ಆತನ ಬಗ್ಗೆ ಸುವಾರ್ತೆ ಸಾರ್ತಾರೋ, ಆತನ ಬಗ್ಗೆ ಪ್ರಪಂಚಕ್ಕೆ ಸುವಾರ್ತೆ ವಿಸ್ತರಣೆ ಮಾಡ್ತಾರೋ ಅವರನ್ನು ಸಾಯಿಸ್ಬೇಕು. ಆತನ ಉದ್ದೇಶ ಆಸೆ ಪಡ್ತಾ ಇದ್ದೆ ಅಂತ ಆತ. ಹಲ್ಲೆಲೂಯಾ. ಅಲ್ಲಿ ವಾಕ್ಯ ಹಂಗೆ ಇದೆ, ಸಂಹರಿಸಬೇಕೆಂದು, ಅಂದ್ರೆ ಅವರನ್ನು ಕೊಲೆ ಮಾಡಬೇಕಂತೇಳಿ ಆತ ಆಸೆ ಪಡ್ತಾ ಇದ್ದಂತೆ. ಹಲ್ಲೆಲೂಯಾ. ನೋಡಿ ಅದಕ್ಕೆ ಎಷ್ಟೊಂದು ಆಸೆ ಇರ್ಬೋದು. ನಮಗೆ ಇದನ್ನ ಆಸೆ ಹೆಂಗಿರ್ತವೆ ಗೊತ್ತಾ? ಒಳ್ಳೆ ಬಟ್ಟೆ ಉಟ್ಕೋಬೇಕನ್ನ ಆಸೆ ಇರ್ತಾವ, ಒಳ್ಳೆ ಊಟ ಮಾಡ್ಬೇಕು ಆಸೆ ಇರ್ತಾವ, ಅಥವಾ ಒಳ್ಳೆ ಕಾರ್ ಬೇಕು, ಒಳ್ಳೆ ಏನು ಬೇಕು, ಸೈಕಲ್ ಬೇಕು, ಮೋಟ್ರ್ ಬೇಕು, ಕಾರ್ ಬೇಕು, ಇಂಥ ಆಸೆ ಇರ್ತಾವೆ ನಮಗೆ. ಅದು ನೋಡ್ರಿ ಎಂಥ ಆಸೆ. ಯಾರನ್ನು ಕೊಲ್ಬೇಕಂತೆ? ಹಲ್ಲೆಲೂಯಾ. ದೇವರ ನಂಬಿದ ಮಕ್ಕಳನ್ನು, ನಿಮ್ಮ ಯೇಸು ಸ್ವಾಮಿಯ ಶಿಷ್ಯರನ್ನು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆ ಒಂದು ಮನುಷ್ಯನು ಸಹ ಯೇಸು ಕ್ರಿಸ್ತನ ಏನು ಮಾಡಿದಲ್ಲಿ ಸಂಧಿಸಿದ. ಅವನನ್ನು ನೋಡಿದ, ಅವನ ಆಲೋಚನೆ ನೋಡಿದ, ಅವನೇನು ಮಾಡ್ತಾನೆ ಎಲ್ಲವನ್ನು ಗಮನಿಸಿದ. ಹಲ್ಲೆಲೂಯಾ. ಅಲ್ಲಿ ವಾಕ್ಯ ಸ್ಪಷ್ಟವಾಗಿ ಹೇಳುತ್ತೆ, ಆತನು ಅಲ್ಲಿ ಪ್ರಯಾಣ ಮಾಡುವಾಗ ಪಕ್ಕನೆ ಅವನಿಗೆ ಆಕಾಶದೊಳಗಿಂದ ಒಂದು ಬೆಳಕು ಅವನ ಸುತ್ತಲೂ ಮಿಂಚಿತಂತೆ. ಹಲ್ಲೆಲೂಯಾ. ಅವನು ನೆಲಕ್ಕೆ ಬಿದ್ದ. ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸಪಡಿಸುತ್ತಿ? ಯಾರು ಮಾತಾಡಿದಿರೋ ಮಾತು? ಯೇಸು ಸ್ವಾಮಿ, ದೇವರೇ ಮಾತಾಡಿದ ಮಾತದು. ಹಲ್ಲೆಲೂಯಾ. ನಮ್ಮಂಥವ್ರು ಅಲ್ಲಿರ್ತಕ್ಕಂಥ ಯೇಸು ಸ್ವಾಮಿ ಶಿಷ್ಯರು 12 ಜನ ಆತ ಹೇಳಿದ್ರು ಕೂಡ ಆತ ಕೇಳಂತ ವ್ಯಕ್ತಿ ಅಲ್ಲ. ಅಂಥ ಕಠಿಣವಾದ ವ್ಯಕ್ತಿ. ಅಂಥ ವ್ಯಕ್ತಿನ ದೇವರೇ ಸಂಧಿಸಿ ದೇವರೇ ಅವನನ್ನು ಮಾರ್ಪಡಿಸಿದನು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಆತನ ಅನುಕೊಂಡ್ರೆಗಿನ ಆತನ ಯಾರ ಮೇಲೆ ಆತನ ದೃಷ್ಟಿ ಹೋಗುತ್ತೋ ಅವರ ಜೀವಿತ ಬದಲಾಗಿತ್ತು. ರೋಗದಲ್ಲಿರ್ಬೋದು ಅವರು, ಅಥವಾ ನೀತಿವಂತನಾಗಿರ್ಬೋದು, ಅಥವಾ ದಾನ ಧರ್ಮ ಮಾಡುವಂಥ ವ್ಯಕ್ತಿ ಆಗಿರ್ಬೋದು, ಪಾಪಿ ಆಗಿರ್ಬೋದು, ಕಟಕನಾಗಿರ್ಬೋದು, ಕೊಲೆಗಾರನಾಗಿರ್ಬೋದು, ಯಾರಾದರೂ ಸಹ ಆತನು ಬದಲು ಮಾಡುವುದಕ್ಕೆ ದೇವರ ಶಕ್ತಿ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಬ್ಬ ವ್ಯಕ್ತಿ ಸಹ ನೋಡ್ತೀವಿ ನಾವು. ಹಲ್ಲೆಲೂಯಾ. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯ 1ನೇ ವಚನ ಓದುವ. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ವ್ಯಕ್ತಿ ಸಹ ಏನ್ ಮಾಡ್ತಾ ಇದ್ದಂತೆ? ಸುಂಕದ ವ್ಯಕ್ತಿ. ಹಲ್ಲೆಲೂಯಾ. ಸುಂಕ ಅಂದ್ರೆ ಹೆಂಗ್ ಗೊತ್ತಾ? ಸಾಲ ಕೊಟ್ಟು ಬಡ್ಡಿ ವಸೂಲಿ ಮಾಡೋದು. ಹಲ್ಲೆಲೂಯಾ. ಈತ ನೀತಿವಂತನ? ಈತ ಸಹ ಏನು? ಪಾಪಿ. ಹಲ್ಲೆಲೂಯಾ. ಈತನು ಸಹ ದೇವರು ಏನು ಮಾಡ್ತಾನೆ? ದೇವರ ದೃಷ್ಟಿ ಈತನ ಮೇಲೆ ಹೋಗುತ್ತೆ. ಆತನಿಗೆ ಆಸಕ್ತಿ ಇತ್ತು, ಆತನ ಹೆಂಗಿದೆ ನೋಡ್ಬೇಕು ದೇವರನ್ನಂತೇಳಿ. ಯೇಸು ಸ್ವಾಮಿ ಯಾವ ರೀತಿ ಇದ್ದಾನೋ ಅದನ್ನು ನೋಡಿಲ್ಲ, ಆತನ ನೋಡ್ಬೇಕಂತ ಆಸೆ ಇತ್ತು. ಆ ನೋಡುವ ಒಂದು ಆಸೆಯಿಂದ ಏನು ಮಾಡಿದ ಆತ? ಮರವನ್ನು ಹತ್ತಿದ. ಆ ಮರದಿಂದ ಹತ್ತಿ ನೋಡುವಾಗ ಯೇಸು ಸ್ವಾಮಿಯ ದೃಷ್ಟಿ ಸುಮಾರು ಆತನಿಂದ 1000 ಲಕ್ಷ ಜನ ಹೋಗ್ತಾ ಇದ್ರು. ಆತನ ದೃಷ್ಟಿ ಯಾರ ಮೇಲೆ ಹೋಯ್ತು? ಜಕ್ಕಾಯನ ಮೇಲೆ ಹೋಯ್ತು. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ದೇವರು ನಮ್ಮನ್ನು ಯಾವ ರೀತಿಯಲ್ಲಿ ಆದರೂ, ಯಾವ ಕ್ಷಣದಲ್ಲಾದರೂ ದೇವರು ನೋಡಲಿಕ್ಕೆ ಸಿದ್ಧನಾಗಿದ್ದಾರೆ. ಆದರೆ ನಾವು ದೇವರು ನಂಬಿದ ಮಕ್ಕಳು ಪ್ರತ್ಯೇಕವಾಗಿ ದೇವರಿಗೋಸ್ಕರ ಜೀವಿಸೋರಾಗಿರಬೇಕು. ಹಲ್ಲೆಲೂಯಾ. ಈ ಆಧಾರ ಯಾಕೆ ಹೇಳಿದೆ ಅಂದರೆ, ಆತನ ಕಾಲಘಟ್ಟದಲ್ಲಿ 38 ವರ್ಷದ ಒಬ್ಬ ಕುಂಟನನ್ನು ದೇವರು ಸ್ವಸ್ಥ ಮಾಡಿದನು. ಹಲ್ಲೆಲೂಯಾ. ಆತನ ಒಂದು ಸಮಯದಲ್ಲಿ, ಶಿಷ್ಯರ ಒಂದು ಸಮಯದಲ್ಲಿ ಅಲ್ಲಿ ಕೊರ್ನೇಲನೊಬ್ಬ ವ್ಯಕ್ತಿಯನ್ನು ಸಹ ದೇವರ ರಕ್ಷಣೆಗೆ ನಡೆಸಲ್ಪಟ್ಟನು. ಹಲ್ಲೆಲೂಯಾ. ಅದೇ ರೀತಿ ಕಟಕನಾದ ಸೌಲನನ್ನು ಪೌಲನಾಗಿ ಮಾರ್ಪಡಿಸಿದನು. ಹಲ್ಲೆಲೂಯಾ. ಅಲ್ಲಿ ಪಾಪಿಯಾದ ಸುಂಕವನ್ನು ವಸೂಲಿ ಮಾಡುವಂತ ಜಕ್ಕಾಯನನ್ನು ಸಹ ಯೇಸು ಕ್ರಿಸ್ತನೇನು ಮಾಡಿದ? ಆತನ ಜೀವಿತವನ್ನು ಬದಲಾಯಿಸಿದ. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ನಾವು ದೇವರು ನಮ್ಮನ್ನು ಸಹ ಯಾವ ರೀತಿ ಆದರೂ ಆತನು ನಮ್ಮನ್ನು ಮುಟ್ಟಲಿಕ್ಕೆ ಶಕ್ತನು. ನನ್ನ ಒಂದು ಚಿತ್ತ, ನನ್ನ ಒಂದು ಆಲೋಚನೆ ಎಲ್ಲಿರಬೇಕು? ಕ್ರಿಸ್ತನ ಮೇಲಿರಬೇಕು. ಹಲ್ಲೆಲೂಯಾ.
ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ನಾನು ಏನಂದರೆ ನಾನು ಪ್ರತಿಯೊಬ್ಬರಲ್ಲಿ ನಾನು ಪ್ರತಿದಿನ ನಾನು ಬೇಡಿಕೊಳ್ಳೋದೇನೆಂದರೆ ದೇವರನ್ನು ನಾವು ಯಾವಾಗಲೂ ಸ್ತುತಿಸಬೇಕು, ಯಾವಾಗಲೂ ಕೊಂಡಾಡಬೇಕು. ದೇವರನ್ನು ನಾವು ಹೃದಯದಲ್ಲಿ ಅಲುಗು ನೆಟ್ಟಂತಾಗಿರಬೇಕು. ನಮಗೆ ಈ ದೇವರು, ನಮಗೆ ಯೇಸು ಸ್ವಾಮಿ ಬಿಟ್ಟರೆ ನಮಗೆ ಲೋಕದಲ್ಲಿ ಯಾವ ದೇವರು ಇಲ್ಲ, ಎಲ್ಲವೂ ಶೂನ್ಯ. ಹಲ್ಲೆಲೂಯಾ. ನಾನು ಪ್ರಾರ್ಥನೆ ಮಾಡ್ತಾ ಇರ್ತೀನಿ. ಪ್ರಾರ್ಥನೆ ಮಾಡ್ಬೇಕಾದ್ರೆ ನಾನು ನೆನೆಸ್ತಾ ಇರ್ತೀನಿ, ದೇವರು ಭೂಮಿನ ಹೆಂಗೆ ಸೃಷ್ಟಿ ಮಾಡಿದ್ದಾನೆ, ಆಕಾಶ ಹೆಂಗೆ ಸೃಷ್ಟಿ ಮಾಡಿದ್ದಾನೆ, ಬೆಳಕು ಕೊಡ್ತಾನೆ, ಎಲ್ಲ ಜಾತಿ ಜನಕ್ಕೆ ಚಂದ್ರನೂ ಬೆಳಕು ಕೊಡ್ತಾನೆ, ಗಾಳಿನೇ ಬೀಸ್ತೆ, ನೆಲದ ಮೇಲೆ ಅಡ್ಡಾಡ್ತೀವಿ. ಆದರೆ ಹಲ್ಲೆಲೂಯಾ, ದೇವರಿಗೋಸ್ಕರ ಜೀವಿಸುವಂಥವನೇ ನಿಜವಾದ ದೇವರ ಮಗನ. ಹಲ್ಲೆಲೂಯಾ. ನಮ್ಮ ಇಚ್ಛಾನುಸಾರ ಜೀವಿಸೋದಲ್ಲ, ದೇವರಿಗೋಸ್ಕರ ನಮ್ಮ ಪ್ರಾಣ, ಆತ್ಮ, ಶರೀರವನ್ನು ನಾವು ಒಪ್ಪಿಸಿಕೊಟ್ಟವರಾಗಿ ನಾವು ಜೀವಿಸುವುದಾದರೆ ಎಲ್ಲ ಒಂದು ಕೇಡುಗಳಿಂದ, ಎಲ್ಲ ಕಷ್ಟಗಳಿಂದ, ರೋಗಗಳಿಂದ, ಎಲ್ಲ ಒಂದು ಇಕ್ಕಟ್ಟಿನಿಂದ ದೇವರು ನಮ್ಮನ್ನು ತಪ್ಪಿಸಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಈ ದಿನ ನೋಡ್ರಿ, ಒಬ್ಬ ಹುಟ್ಟು ಕುಂಟನನ್ನು ಮುಟ್ಟಿ ವಾಸ ಮಾಡಿದ ದೇವರು, ಮತ್ತು ಒಬ್ಬ ಕಟುಕನಾದ ಸೌಲನನ್ನು ಆತ ಏನು ಮಾಡಿದ, ಮಾರ್ಪಡಿಸಿದ. ಆತನ ಜೀವಿತವನ್ನು ಮಾರ್ಪಡಿಸಿದ. ಹುಟ್ಟು ಕುಂಟನು ದೇವರ ಬಗ್ಗೆ ಎಲ್ಲಿ ಕೂಡ ಸುವಾರ್ತೆ ಹೇಳಿಲ್ಲ. ಹಲ್ಲೆಲೂಯಾ. ಹೇಳಿದನ? ಹೇಳಿಲ್ಲ. ಒಬ್ಬ ಕಟುಕನಾದ ಸೌಲನ್ನು ಮಾರ್ಪಡಿಸಿದ ಆತನು ದೊಡ್ಡ ಸೇವೆಯನ್ನು ಮಾಡಿದ. ಹಲ್ಲೆಲೂಯಾ. ಅಲ್ಲಿ ನೋಡ್ರಿ, ಒಬ್ಬ ಪಾಪಿಯಾದ ಸುಂಕದವನಾದ ಜಕ್ಕಾಯನ ಸಹ ಅವನ ಜೀವಿತ ಮಾರ್ಪಡಿತು. ಅವನ ಜೀವಿತ ಮಾರ್ಪಡಿದ ತಕ್ಷಣ ಅವನ ಹಳೆ ಜೀವಿತದಲ್ಲಿದ್ದ ಅವನು ಇರಲಿಲ್ಲ. ಅವನಿಗಿರುವುದೆಲ್ಲ ಜನರಿಂದ ಜನರಿಂದ ಕಸ್ಕೊಂಡಂಥ ಹಣ, 1 ಡಬಲ್ ಕಿತ್ಕೊಂತಾರೆ ಬಡ್ಡಿಯಿಂದ. 10, 20, 10, 5 ಆ ರೀತಿಯಾಗಿ ವಾರಕ್ಕೆ, ತಿಂಗಳಿಗೆ ಬಡ್ಡಿ ಕಿತ್ಕೊಂಡಿರ್ತಾನೆ ಆ ವ್ಯಕ್ತಿ. ಅದನ್ನೆಲ್ಲ ಏನು ಮಾಡ್ದಂತೆ, ಅದಕ್ಕಿಂತ 2 ಜನಕ್ಕೆ ವಾಪಸ್ ಕೊಟ್ಬಿಟ್ಟು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ನಾವು ದೇವರನ್ನು ನಂಬಿದ್ದೀವಿ, ಲೋಕವನ್ನು ಸಹ ಅನುಸರಿಸ್ತೀವಿ. ಅಲ್ಲಿ ಪೌಲನು ಒಂದೇ ಸಾರಿ ಆತನನ್ನು ದೇವರ ದರ್ಶನ ಕೊಟ್ಟ, ಆತನನ್ನು ಜೀವಿತ ಮಾರ್ಪಡಿಸಿದ. ಅದೇ ಕೊನೆ, ಅವನು ಸಾಯುವವರೆಗೂ ಹಿಂದಕ್ಕೆ ನೋಡೇ ಇಲ್ಲ. ಜಕಾರಿ ಸಹ ಅದೇ ರೀತಿಯಾಗಿ ಜೀವಿಸಿರ್ತಾನೆ, ಅದು ಮುಂದೆ ಬರೆಯಲ್ಪಟ್ಟಿಲ್ಲ. ಆತನು ಸಹ ಆತನ ಒಂದು ಜೀವಿತ ಜನಗಳಿಗೆಲ್ಲ ಕೊಟ್ಬಿಟ್ಟ, ಇರುವಂಥ ಹಣ ಎಲ್ಲ ಕೊಟ್ಟು ದೇವರಿಗೋಸ್ಕರ ಆತನು ಜೀವಿಸಿದ. ಹಲ್ಲೆಲೂಯಾ. ಇನ್ನೊಬ್ಬ ವ್ಯಕ್ತಿ ಅಯ್ಯಮ್ಮ, ಯಾರು ಸಮರ ಸ್ತ್ರೀ ಸಹ, ಆ ತಾಯಿ ಆ ಊರಿನ ಸಮರಿಯ ಪಟ್ಟಣದ ಎಲ್ಲರ ಜನ ಕರ್ಕೊಂಬಂದು ದೇವರ ಬಗ್ಗೆ ಅಯ್ಯಮ್ಮ ಅವರಿಗೆ ಸುವಾರ್ತೆ ಸಾರಿದರು. ಹಲ್ಲೆಲೂಯಾ. ನೋಡ್ರಿ, ನಾವು ದೇವರನ್ನ ಬಳಿಗೆ ಬಂದಾಗ, ನೀನು ಪಾಪಿ ಆಗಿರ್ಬೋದು, ರೋಗಿ ಆಗಿರ್ಬೋದು, ಕೊಲೆಗಾರ ಆಗಿರ್ಬೋದು, ಮೋಸಗಾರ ಆಗಿರ್ಬೋದು, ವ್ಯಭಿಚಾರ ಆಗಿರ್ಬೋದು, ಆದರೆ ದೇವರ ಬಳಿಗೆ ಬಂದ ಮೇಲೆ ನಾವು ಯಾವತ್ತೂ ಸಹ ಹಿಂದೆ ನೋಡಬಾರದು, ನಮ್ಮ ಕೃತ್ಯಗಳನ್ನು ನಾವು ನೋಡಬಾರದು. ನಾನು ಒಂದಿನ ಕುಡುಕನಾಗಿ ಬಿದ್ದಿದ್ದೆ, ಕುಡಿತಾ ಇದ್ದೆ ನಾನು. ಹಲ್ಲೆಲೂಯಾ. ನನಗೆ ಸುಮಾರು ನನ್ನ ಊರಿನಲ್ಲಿ 96ನೇ ಇಸ್ವಿ, 1996ನೇ ಇಸ್ವಿ, 97 ಇಸ್ವಿಯಲ್ಲಿ ದೇವರು ನಂಬಿದ್ರು. ಅವರಿಗೆ ನಾನು ಸತ್ಯವೇದ ನಮ್ಮೂರಲ್ಲಿ 4 ಜನ ಓದಿದ್ವಿ. 4 ಜನ. ಒಬ್ಬ ವ್ಯಕ್ತಿ ಬಸವರಾಜ್ ಅಂತ, ಇನ್ನೊಬ್ಬ ವ್ಯಕ್ತಿ ದುರ್ಗ ಅಂಗನವಾಡಿ ಟೀಚರು, ಅವರು ಬಿಟ್ಟರೆ 3ನೇ ವ್ಯಕ್ತಿ ನಾನು. ನಮ್ಮೂರಲ್ಲಿ ಅಲ್ಲಿ ಅದಕ್ಕಿಂತ ಮುಂಚೆ ಯಾರೂ ಓದಿಲ್ಲ, ಓದೋಕ್ಕೆ ಬರಲ್ಲ, ಏನು ಮಾಡೋಕ್ಕೆ ಕಲ್ತಾರೆ ಅಷ್ಟೇ, ಯಾರಿಗೂ ಕೂಡ ಓದೋಕ್ಕೆ ಬರಲ್ಲ. 4ನೇ ವ್ಯಕ್ತಿ ನಾನು. ಆ ಒಂದು 4ನೇ ವ್ಯಕ್ತಿ ಆಗಿದ್ದಾಗ ಗಂಗಮ್ಮಜ್ಜಿ ಇದ್ದಾಳೆ, ಶಾಂತಮ್ಮ ಅಂತ ಅಯ್ಯಮ್ಮ, ನೀಲಗಂಗಮ್ಮ, ಅವ್ರು 3 ನನ್ನ ಕರೀತಿದ್ರು, ಬಾಪ ನಮಗೆ ಏನು ಓದು ಬೈಬಲ್ ಓದು, ನಮ್ಗೆ ಹೇಳ್ಕೊಡು, ನಮಗೆ. ನಾನು ಓದ್ತಿದ್ದೆ, ನನಗೆ ಗೊತ್ತಿದ್ದಿಲ್ಲಲ್ಲ ಬೈಬಲ್. ನನಗೆ ಆ ಸಮಯದಲ್ಲಿ ಸುಮಾರು 15-16 ವರ್ಷ. ನನಗೇನು ಗೊತ್ತಿಲ್ಲ, ಅವ್ರು ಏನು ಕೇಳಿದ್ರೆ ಹೇಳ್ತಾ ಇದ್ದೆ. ಆ ಸಮಯದಲ್ಲಿ ನಾನು ವಾಕ್ಯ ಓದ್ತಾ ಅವ್ರಿಗೆ ಹೇಳ್ತಾ ನನಗೆ ಇದ್ರ ಬಗ್ಗೆ ಅಷ್ಟೊಂದು ಆಳವಾಗಿ ಅಧ್ಯಯನ ಗೊತ್ತಿಲ್ಲ. ಇಂಥ ವಾಕ್ಯ ಓದಪ್ಪ ಅಂದ್ರೆ ವಾಕ್ಯ ಓದೋದು, ಅವ್ರಿಗೆ ಹೇಳೋದು, ಅದು ನನಗೆ ಅರ್ಥ ಇಲ್ಲ. ಹಲ್ಲೆಲೂಯಾ. ಹಾಗಾಗಿ ನಾನು ಆ ಒಂದು ಸಮಯದಲ್ಲಿ ಅದು ಚಿಕ್ಕ ಒಂದು 18-17 ವರ್ಷದಲ್ಲಿ ಒಂದು ಚಿಕ್ಕ ಒಂದು ರೋಗ ಆಯಿತು ನನಗೆ. ಆ ಸಮಯದಲ್ಲಿ ಸಹ ಏನಾಯಿತು, ಅದೇ ಒಂದು ಕಾಲು, ಎಡಗಾಲು, ಅವಾಗ ನನಗೆ ಅದೇ ಆಯಿತು. ಹಂಗಾದ ನನಗೆ ಒಟ್ಟು ದೇವರ ಹತ್ರ ಬರಲಿಲ್ಲ. ಹೇಳಿದ್ರು, ಪ್ರೇಯರ್ ಮಾಡಿದ್ರು, ಪಾಪ ಅವರು ನನಗೆ ಪ್ರೇಯರ್ ಮಾಡಿ ನೆನಪಿದೆ. ನನಗೆ ಪ್ರೇಯರ್ ಮಾಡಿದ್ರು, ಚರ್ಚಿಗೆ ಬಂದು ಕರೆದ್ರು, ಚರ್ಚಿಗೆ ಹೋಗಲಿಲ್ಲ. ನಾನು ಎಲ್ಲೆಲ್ಲ ಬೇರೆ ದೇವರುಗಳಿಗೆ ಹೋಗಿ ಏನೋ ಅಂತರ ಹಾಕ್ಸ್ಕೊಂಡು ಅದು ಇದು ಮಾಡ್ಕೊಂಡ್ವಿ. ಆದಮೇಲೆ ಅದು ಸುಮಾರು ದಿನ ವಾಸಿ ಆಯಿತು.
ಮತ್ತೇನಾಯಿತು, ನಮ್ಮ ಕುಟುಂಬದಿಂದನೇ ದೇವರು ನಂಬಿದರು, ನಮ್ಮ ತಾಯಿ ಮತ್ತು ನಮ್ಮ ಅಕ್ಕ. ಹಲ್ಲೆಲೂಯಾ. ಅವರೆಲ್ಲ ಹೋಗ್ತಾರೆ, ಸುಮಾರು ವರ್ಷ ಹೋಗಿರ್ಬೋದು, 6 ತಿಂಗಳು ಗೊತ್ತಿಲ್ಲ ನನಗೆ ಹೆಚ್ಚಿನದಾಗಿ. ನಾನು ಕೆಲಸಕ್ಕೆ ಹೋಗ್ತಿದ್ದೆ ಬರ್ತಿದ್ದಷ್ಟೇ, ಅವರು ಹೆಚ್ಚಿನದಾಗಿ ಗೊತ್ತಿಲ್ಲ, ಹೋಗ್ತಾಯಿದ್ರು ಒಟ್ಟು. ಹಲ್ಲೆಲೂಯಾ. ನನಗೆ ಒಂದು ವಾಕ್ಯ ಓದಿದ್ದು 96ನೇ ಇಸ್ವಿಯಲ್ಲಿ ನಾನು ವಾಕ್ಯ ಓದಿದೆ. ದೇವರು ನಂಬು ಅಂತ ನನ್ನ ಪ್ರೇರೇಪಣೆ ಹೇಳಿದರು, ಆದರೆ ನಾನು ದೇವ್ರನ್ನ ನಂಬಲೇ ಇಲ್ಲ ಅವಾಗ. ಆದ್ರೆ ಬೈತಾ ಇದ್ದೆ, ವಾಕ್ಯ ಓದ್ತಿದ್ದೆ, ಬೈತಾ ಇದ್ದೆ. ಯಾವಾಗ ಬೈದೆ ಅಂದರೆ ಸುಮಾರು ನನಗೆ ಅವ್ರನ್ನ ಬೈದಿರ್ತಕ್ಕಂಥ ಸಮಯ 2004, 2003 ಅಲ್ಲಿಂದ ಬೈದೆ. ಯಾಕಂದರೆ ಅವಾಗ ನಾನು 2003ರಲ್ಲಿ ಒಂದು NGO ಬಂದಿತ್ತು ನಮ್ಮೂರಲ್ಲಿ. ಆ NGOದಲ್ಲಿ ಕೆಲಸ ಮಾಡೋಕ್ಕೆ ಸೇರಿದ್ದೆ ನಾನು. ಆವಾಗ ಸ್ವಲ್ಪ ಪೂರ್ತಿ ಹೊರಗಾಕಿದ್ದೆ, ನಿನ್ನ ದೇವ್ರು ನಿಜವಾದ ದೇವರಾದ್ರಿಗಿನ ನಿನ್ನನ್ನು ಒಳಗೆ ಬಿಡಲಿ ಅಂತ. ಕೈ ಮುಗಿತೀನಿ, ಕಾಲೇ ಮುಗಿತೀನಿ ಬಿಡು ಅಂದ್ರೆ ಬಿಟ್ಟಿದ್ದಿಲ್ಲ. ಅಷ್ಟು ಮಾಡಿಬಿಟ್ಟು ಬಿಡ್ತಾ ಇದ್ದಿಲ್ಲ. ನಮ್ಮ ಅಳಿಯ ಬಂದು, ಇದೇ ಲಾಸ್ಟ್ ಪೂಜೆ ನೀನು ಮಾಡಿದೆ, ಲಾಸ್ಟ್ ಪೂಜೆ ಮಾಡ್ತಾ ಇದ್ರೆ ನಾನು, ಇದೇ ಲಾಸ್ಟ್ ಪೂಜೆ ನಿಂದು, ಇವತ್ತಿನ ಪೂಜೆ ಮಾಡಿ ನೆಕ್ಸ್ಟ್ ಮಾಡಲ್ಲ ಅಂತ ಹೇಳ್ತಿದ್ದೆ. ಆ ರೀತಿಯಾಗಿ ಸುಮಾರು 2 ವರ್ಷ ಅದೇ ರೀತಿಯಾಗಿ 2008, 9, 10, 3 ವರ್ಷ ಅದೇ ರೀತಿಯಾಗಿ ನನ್ನ ಗೋಳಾಯ್ತಿದ್ದೆ. ನಮ್ಮ ಅಳಿಯ ಪಾಸ್ಟಿದ್ದೆ ಸೇವೆ ಬಂದು ಪಾಸ್ಟಿಂದ ಬರ್ತಾ ಇದ್ರು, ಪಾಸ್ಟ್ ಹತ್ರ ಹೋಗಿ ಪ್ರೇಯರ್ ಮಾಡಿಸ್ಕೊಂತಿದ್ದೆ. ಬಟ್ ಆದರೆ ಚರ್ಚಿಗೆ ಬರ್ತಿದ್ದಿಲ್ಲ. ಆಶೀರ್ವಾದ ಬೇಕು ನನಗೆ, ಚರ್ಚೆ ಬೇಡ, ಆ ರೀತಿಯಾಗಿ ಜೀವನ ಮಾಡ್ತಿದ್ದೆ. ಸಾಯಂಕಾಲ ಎಷ್ಟು ಮಾಡ್ತಿದ್ದೆ, ಎಣ್ಣೆ ಹೊಡಿತಾ ಇದ್ದೆ. ಹಲ್ಲೆಲೂಯಾ. ಆ ದಿನ ನಾನು ಸುಮಾರು ಕಳ್ಕೊಂಡಂಥ ದಿನ ಭಾಳ ನೆನೆಸ್ಕೊಂಡ್ರೆ ಭಾಳ ದುಃಖ ಆಗುತ್ತೆ. ಲಕ್ಷಾನುಗಟ್ಟಲೆ ದುಡ್ಡಿರೋ ನನ್ನಲ್ಲಿ. ನಾನೇ 1 ಕೋಟಿ ರೂಪಾಯಿ ಪ್ರಾಜೆಕ್ಟಿಗೆ ಆ ಚೆಕ್ ಸಿಗ್ನೇಟ್ರಿ, ನಾನು ಆ ಕಮಿಟಿ ಕಾರ್ಯದರ್ಶಿ. 1 ಕೋಟಿ ರೂಪಾಯಿ 2003ನೇ ಇಸ್ವಿಯಲ್ಲಿ. ಹಲ್ಲೆಲೂಯಾ. ದೇವರು ಆ ಒಂದು ಪಾಪದ ಹಣ ಆಗಿರ್ಬೋದು, ಕೆಟ್ಟದ್ದಾಗಿರ್ಬೋದು, ಕೆಲವೊಬ್ರು ಉದ್ಧಾರ ಆಗಿದ್ದಾರೆ. ನಮ್ಮ ಫ್ರೆಂಡ್ಸ್ಗಳೆಲ್ಲ ಇವತ್ತಿನ ಕಾರಲ್ಲಿ ಅಡ್ಡಾಡ್ತಿದ್ದಾರೆ, ಎಲ್ಲ ಒಂದು ರೀತಿ ಚೆನ್ನಾಗಿದ್ದಾರೆ. ಬಟ್ ನಾವು ಆ ಒಂದು ದುಡ್ಡಲ್ಲಿ ಆಗಿರ್ಬೋದು, ಆ ಒಂದು ಕೆಲಸದಲ್ಲಿ ಆಗಿರ್ಬೋದು, ನಾನು ಯಾವುದೇ ಸಂಪಾದನೆ ಮಾಡಲಿಲ್ಲ. ದುಡಿದೆ, ಕುಡಿದೆ, ಮುಗೀತು, ಅಷ್ಟೇ ನನ್ನ ಜೀವನ. ಯಾರಿಗೂ ಮನೆ ಮಾಡಲಿಲ್ಲ, ಹೊಲ ಮಾಡಲಿಲ್ಲ, ಏನು ಮಾಡಲಿಲ್ಲ. ಹಲ್ಲೆಲೂಯಾ. ಹಾಗಾಗಿ ದೇವರು ನಮ್ಮನ್ನು ಯಾವಾಗ ಸಂಧಿಸ್ತಾನೋ, ನನಗೆ ಆ ದಿನಮಾನದಲ್ಲಿ ಫಾಸ್ಟ್ ಹೇಳ್ತಾ ಇರ್ತಾರೆ, ಆ ದಿನ ನೀನು ದೇವರು ನಂಬಿಕೊಂಡಿದ್ರೆ ಉನ್ನತ ವ್ಯಕ್ತಿ ಆಗ್ತಿದ್ದೆ. ಹಲ್ಲೆಲೂಯಾ. ಒಳ್ಳೆ ಒಂದು ಹಣ ಸಂಪಾದಿಸಿಕೊಂಡು ಕುಟುಂಬ ಚೆನ್ನಾಗಿರ್ತಿತ್ತು, ಮಕ್ಕಳು ವಿದ್ಯಾಭ್ಯಾಸಕ್ಕೆಲ್ಲ ಚೆನ್ನಾಗಿರ್ತಿತ್ತು. ಆವಾಗ ಉಳಿಸ್ಕೊಂಡಿಲ್ಲ. ಇಲ್ಲ ಸರ್, ಜ್ಞಾನ ಇಲ್ಲ ನನಗೆ. ಆ ದಿನ ನಮಗೆ ಜ್ಞಾನ ಇಲ್ಲ, ದೇವರ ಜ್ಞಾನ ಇಲ್ಲ, ದೇವರ ಭಕ್ತಿ ಇಲ್ಲ, ಭಯ ಇಲ್ಲ. ಆ ರೀತಿಯಾಗಿ ಜೀವನ ಮಾಡಿದ್ದೀನಿ. ಹಲ್ಲೆಲೂಯಾ. ಅಂಥ ವ್ಯಕ್ತಿಯನ್ನು ಈ ದಿನ ನಾನು ದೇವರ ಒಂದು ಸನ್ನಿಧಿಗೆ ಬಂದು 2010ರಲ್ಲಿ ನಾನು ಬಂದೆ. ಕುಡಿದು ಬಂದಿದ್ದೆ. ರಾತ್ರಿ 12 ಗಂಟೆಗೆ ಚರ್ಚ್ಗೆ ನಾನು 2010ರಲ್ಲಿ ಫುಲ್ ಕುಡಿದು ಬಂದಿದ್ದೆ. ಆ ಕುಡಿದು ಬಂದ ಸಮಯದಲ್ಲಿ ಒಳಗೆ ಮಕ್ಕಳು ಡ್ಯಾನ್ಸ್ ಮಾಡ್ತಾಯಿದ್ರು. ಡ್ಯಾನ್ಸ್ ಕಲಿಯೋ ಮಕ್ಕಳು ಮಲಿಕೊಂಡಿದ್ರು. ನಮ್ಮ ರುದ್ರೇಶ್ ಅವರು ಮತ್ತು ನಮ್ಮ ಅಳಿಯ ಇಬ್ಬರು ಇದ್ದರು. 2010ರಲ್ಲಿ ನಾನು ಬಂದೆ. ಈ ಜೋಬ್ನಾಗ ಒಂದು ಬಾಟ್ಲಿ, ಈ ಜೋಬ್ನಾಗ ಒಂದು ಬಾಟ್ಲಿ ಇದ್ವು. ಒಳಗೆ ಬರ್ಬೇಕಾ ಬೇಡ ಅಂತ ಭಯ ಆಯಿತು. ಭಯ, ಈ ಪಕ್ಕದಾಗ ಒಂದು ಕಲ್ಲುಗಳಿದ್ದು, ಅಲ್ಲಿ ತಗೊಂಡೋಗಿ 2 ಬಚ್ಚಿಟ್ಟೆ. ಹಲ್ಲೆಲೂಯಾ. ಏನು ಮಾಡಿದೆ, 2 ನಾನು ಬಚ್ಚಿಟ್ಟೆ. ಬರಬಾರ್ದು ಇಟ್ಕೊಂಡು ಒಳಕಂತ. ಎಲ್ಲ ಒಂದು ದೇವ್ರ ಭಯ ಜ್ಞಾನ ಇತ್ತು, ಬರಬಾರ್ದು ಅಂತೇಳಿ ಬಂದೆ ಒಳಕ್ಕೆ. ಫುಲ್ ಎಣ್ಣೆ ಹೊಡೆದೆ ಬಂದು ಮಲಿಕೊಂಡೆ. ಹಲ್ಲೆಲೂಯಾ. ಆ ದಿನ ಮಲಿಕೊಂಡು ಬೆಳಗ್ಗೆ ಎದ್ದು ಅವ್ನು ಬಿಟ್ಟೋಗಿಲ್ಲ, ತಗೊಂಡೋಗಿನಿ. ಅವನ್ನ ಬಿಟ್ಟೋಗಿಲ್ಲ, ತಗೊಂಡೋಗಿ. ಅದೇ ವರ್ಷ ಬಂದು 1 ತಿಂಗಳಿಗೆ ಕ್ರಿಸ್ಮಸ್ ಹಬ್ಬ, ನವಂಬರ್ ತಿಂಗಳಲ್ಲಿ ಡ್ಯಾನ್ಸ್ ಮಾಡ್ತಾಯಿದ್ರು. ಡಿಸೆಂಬರ್ ತಿಂಗಳು ಕ್ರಿಸ್ಮಸ್ ಹಬ್ಬ ಇದ್ದು ಬಂದೆ. ನಾನು ಒಬ್ಬರೇ ಬಂದೆ. ನಾನು ಯಾರು ಕರೆದಿಲ್ಲ, ಬಾಪನ ಕರೆದಿಲ್ಲ, ಏನು ಕರೆದಿಲ್ಲ. ನಾನು ಮಳೆಗೆ ಕೂಡ ಕರೆದಿಲ್ಲ. ಬರಲ್ಲ ವ್ಯಕ್ತಿ, ಸರಿಯಿಲ್ಲ ಮನುಷ್ಯ, ಬೇಡ ಅಂತ ಬಿಟ್ಟು ಬಂದರು. ನಾನೊಬ್ಬರೇ ಬಂದೆ. ಬೇರೆ ನಮ್ಮ ನೇಂಟಿ ಅಣ್ಣವರೆಲ್ಲ ದೇವ್ರು ನಂಬಿದ್ರು, ಆ ಚರ್ಚಿಗೆ ಹೋಗ್ತಿದ್ರು. ನಾನು ಅಲ್ಲಿ ಹೋದೆ, ನನಗೆ ಮನಸ್ಸಾಗಲಿಲ್ಲ ಇರೋಕ್ಕೆ. ನಾನು ಸೀದಾ ನಡ್ಕೊಂಡು ಬಂದೆ. ಸೀದಾ ಇಲ್ಲಿ ಬಂದು ಕೂತ್ಕೊಂಡೆ. ಒಬ್ಬ ವಾಕ್ಯ ಹೇಳ್ತಾಯಿದ್ರು, ಒಬ್ಬ ಸೇವಕರು, ಅವ್ರ ಹೆಸರು ಸುರೇಶ್ ಅನಿಸುತ್ತೆ. ವಾಕ್ಯ ಹೇಳ್ತಾಯಿದ್ರು, ಅವರು ದೇವರು ಕನ್ನಿಕೆ ಗರ್ಭದಲ್ಲಿ ಜನಿಸಿದ್ರು ಅಂತ ವಾಕ್ಯ ಕೇಳ್ತಾ ಇದ್ದೆ. ಪಾಪದ ಕೃತ್ಯದಿಂದ ದೇವರು ಬಿಡಿಸ್ತಾನೆ, ನಿತ್ಯ ಜೀವ ಸಿಗುತ್ತೆ ಅಂತ ವಾಕ್ಯ ಹೇಳ್ತಾ ಇದ್ರು. ನನ್ನ ವಾಕ್ಯ ಕೇಳಿ, ದೇವರೇ ನಿನ್ನ ಒಂದು ಸತ್ಯವೇದನ, ನಿನ್ನ ಒಂದು ವಾಕ್ಯನ ನಾನು 96ನೇ ಇಸ್ವಿಯಲ್ಲಿ ನಾನು ಹಿಡಿದುಕೊಂಡಿದ್ದೆ. ಸುಮಾರು 14-15 ವರ್ಷ ಮುಂಚೆನೇ ನಾನು ವಾಕ್ಯ ಓದ್ತಾ ಇದ್ದೆ. ಅವಾಗ ಯಾಕೆ ನಾನು ನಂಬಲೇ ಇಲ್ಲ? ಹಲ್ಲೆಲೂಯಾ. ಯಾಕೆ ನನಗೆ ಪ್ರೇರೇಪಣೆ ಆಗಲಿಲ್ಲ? ಯಾಕೆ ನನಗೆ ಆ ಒಂದು ಮನಸ್ಸಾಂತರ ಬರಲೇ ಇಲ್ಲ? ನನಗೆ ಎಲ್ಲ ಕೆಟ್ಟು ಹೋಗಿ ಕುಡುಕನಾಗಿ ಎಲ್ಲ ನಾನು ವೇಸ್ಟ್ ಜೀವನನೇ ಸಾಯೋ ಒಂದು ಸ್ಥಿತಿಗೆ ಬಂದು ನಾನು ಈ ದಿನ ಈ ದೇವರ ಬಳಿಗೆ ಬಂದಿನಲ್ಲ ದೇವರೇ ಅಂತ ನನ್ನೆಲ್ಲ ನಾನು ದುಃಖ ಪಡ್ತಾ ಇದ್ದೆ. ಹಲ್ಲೆಲೂಯಾ. ಆ ದುಃಖವನ್ನು ನಾನು ಪಟ್ಟು ಅವತ್ತಿನ ಸಾರು ನೋಡಿದ್ರೆ ನನ್ನ ಅಪ್ಪ ಊಟ ಮಾಡ ಬಾ ಅಣ್ಣ ಊಟ ಮಾಡಂದ್ರು. ಊಟ ಮಾಡಿ ಹೋದೆ.
ಆ ದಿನ ಹೋದ ತಿರುಗಿ ಮತ್ತೆ ನಾನು ರಿಟರ್ನು ನಮ್ಮ ಮನೆಯವ್ರು ಬಂದರು. ನಾನು ಕುಡುಕತನ ತಡಿಲಾರ್ದೆ ಅಮ್ಮ ಪ್ರತಿನಿತ್ಯ ಪ್ರಾರ್ಥನೆ ಮಾಡಿ ಪಾಸ್ಟಮರಿಗೆ ಹೇಳಿ ಮತ್ತು ದಿನ ಪ್ರಾರ್ಥನೆ 1 ವರ್ಷ 2011, 12 ಪೂರ್ತಿ ಆ ಚರ್ಚಿಗೆ ಬಂದಿದ್ದಾಳೆ. ನಾನು ಬಂದಿಲ್ಲ. ಹಲ್ಲೆಲೂಯಾ. ನೀನು ಹೋಗ್ಬೋದು, ನಾನು ಬರಲ್ಲ. ಕೆಲಸ ಮಾಡೋದು ಕುಡಿಯೋದು ಎಲ್ಲ ಹೋಯ್ತು. NGO ಹೋಯ್ತು, ಎಲ್ಲ ಹೋಯ್ತು. 2008 ಕ್ಲೋಸ್ ಆಯಿತು. ಮತ್ತು ಯಥಾಸ್ಥಿತಿ ಎಲ್ಲಿಗೆ ಹೋಗ್ಬೇಕು? ನಾನು ಅಮಲಿ ಮಾಡೋಕ್ಕೆ ಹೋಗಿ ಬಳ್ಳಾರಿಗೆ, ಇಲ್ಲ ಬೇರೆ ಕೆಲಸಕ್ಕೆ ಹೋಗ್ಬೇಕು. ಆ ರೀತಿ ಜೀವನ ನಂದಾಯಿತು. ಅಂಥ ಒಂದು ಜೀವನದಿಂದ ದೇವರನ್ನು ತಪ್ಪಿಸಿ ಉನ್ನತವಾದ ಉತ್ತಮವಾದ ಒಂದು ದೇವರನ್ನು ನಂಬಿಕೊಂಡು ನಾನು ನಿತ್ಯ ರಾಜ್ಯದಲ್ಲಿ ಸೇರಲಿಕ್ಕೆ ಆತನ ಮುಖಾಂತರ ನನಗೆ ದೇವರು ನಮಗೆ ಅನುಕೂಲ ಮಾಡಿಕೊಟ್ಟಿದ್ದಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ನೀವು ಸಹ ಇವತ್ತು ನಾನು ಅಂದ್ಕೊಳ್ತೀನಿ, ನಾನು ನೀತಿವಂತನಾಗಿ ದೇವರು ನಂಬಿದ್ದೇನೆ, ಗರ್ವವಿರುತ್ತೇನೋ. ನಾನು ಪಾಪಿಯಾಗಿ ಎಲ್ಲ ಒಂದು ಕೆಟ್ಟ ಕೃತ್ಯಗಳಲ್ಲಿ, ಕೆಟ್ಟ ಜನಗಳ ಸವಾಸದಲ್ಲಿ ಇದ್ದು ನಾನು ಆ ದಿನ ಅವೆಲ್ಲ ಬಿಟ್ಟು ಇವತ್ತು ಬಂದಿದ್ದರೆ ನನಗೆ ಹೆಚ್ಚಳ ಪಡಲಿಕ್ಕೆ ನನಗೆ ಮಾತಿಲ್ಲ. ನಾನು ಹೆಚ್ಚಳ ಪಡಿಸ್ತೀನಿ. ನಾನು ನೀತಿವಂತನಂತೇಳಿ ಎಲ್ಲೂ ಸಹ ನಾನು ಹೇಳ್ಕೊಳ್ಳಲ್ಲ. ಯಾರೇ ದೊಡ್ಡವರಾಗಿರ್ಬೋದು, ಚಿಕ್ಕವರಾಗಿರ್ಬೋದು, ಯಾರದ್ರೂ ಸಹ ನಾನು ಹೆಚ್ಚಿಕೊಳ್ಳೋದಿಲ್ಲ. ಹಲ್ಲೆಲೂಯಾ. ನನಗೆ ದೇವರು ಕೊಟ್ಟಂಥ ಒಂದು ತಲಾಂತ ನಾನು ತಗ್ಗಿಸಿಕೊಳ್ಳುವಂಥ ಮನೋಭಾವ, ಇನ್ನೊಬ್ಬರು ಕೆಟ್ಟದಾಗಿ ಬೈಯುವಂಥ ಮನೋಭಾವ. ನನ್ನ ಮಕ್ಕಳು ಬೈಬೋದು, ನನ್ನ ಕುಟುಂಬ ಬೈಬೋದು ಕೆಟ್ಟದಾಗಿ, ನನ್ನ ಒಂದು ಬಂಧು ಬಳಗ ಸಹ ನಾನು ಕೆಟ್ಟದಾಗಿ ಬೈಯುವಂಥ ವಚನ ನನ್ನ ಬರೋದಿಲ್ಲ. ಹಲ್ಲೆಲೂಯಾ. ಅದು ಯಾವುದರಿಂದ ಅಂದ್ರೆ ಯೇಸು ಕ್ರಿಸ್ತನ ನಂಬಿ ನಾನು ಆತನನ್ನು ಆರಾಧಿಸುವುದರಿಂದ, ಆತನ ದಿನನಿತ್ಯ ನಾನು ಸ್ತುತಿಸುವುದರಿಂದ ನನಗೆ ಈ ಒಂದು ಆಶೀರ್ವಾದ ಬಂದಿದೆ. ಹಲ್ಲೆಲೂಯಾ. ಅದು ವಾಕ್ಯ ನಾನು ನೋಡಿದ್ವಿ. ಅಲ್ಲಿ ಒಬ್ಬ 38 ವರ್ಷದಿಂದ ಇರುವಂಥ ಒಬ್ಬ ರೋಗಿಯನ್ನು ದೇವರು ಗುಣಪಡಿಸಿದನು. ಮತ್ತು ಅಲ್ಲಿ ಹುಟ್ಟಿದಿಂದ ಅಮ್ಮ ಏನಾಯ್ತಂತೆ, ಪಾಪಿ ವ್ಯಭಿಚಾರಿ ಆದಂಥ ಆ ತಾಯಿಯನ್ನೇನು ಮಾಡಿದ? ಯೇಸು ಸ್ವಾಮಿ ಆ ತಾಯಿಯ ಜೀವಿತವನ್ನು ಬದಲು ಮಾಡಿದ. ಮತ್ತು ಕಟುಕನಾದ ಸೌಲ, ಆತ ಕೊಲೆ ಮಾಡುವಂಥ ವ್ಯಕ್ತಿ, ಸಾಯಿಸುವಂಥ ವ್ಯಕ್ತಿ, ಅಂಥ ವ್ಯಕ್ತಿಯನ್ನು ದೇವರು ಏನು ಮಾಡಿದ? ಸಂಧಿಸಿ ಅವನ ಮುಖಾಂತರ ದೊಡ್ಡ ಸೇವೆಯನ್ನು ನಡೆಸಿದನು. ಹಲ್ಲೆಲೂಯಾ. ಅಲ್ಲಿ ವಾಕ್ಯ ಹೇಳುತ್ತೆ, ಅಲ್ಲಿ ಹೇಳ್ತಾನೆ, ಅಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾನೆ, ಪ್ರವಾದಿ, ಆತನು ದೇವರ ನಂಬಿದ ಮಕ್ಕಳನ್ನು ಸಾಯಿಸ್ತಾನೆ, ಬೇಡಿ ಹಾಕಿದ್ದೇನೆ, ಆತನಿನ್ನ ಆಶೀರ್ವಾದ ಮಾಡಂತ ಹೇಳ್ತೀಯಲ್ಲ, ಆಶೀರ್ವಾದ ನಾನು ಮಾಡಲ್ಲ ಅಂತ ಹೇಳ್ತಾನೆ. ಅದು ಒಬ್ಬ ಸೇವಕ ಶಿಷ್ಯನು ಹೇಳ್ತಾನೆ, ದೇವರು ನೀನು ಆಶೀರ್ವಾದ ಮಾಡು, ನನ್ನ ಸೇವೆಗೋಸ್ಕರ ಆತನನ್ನು ಸಾಧಕನಾಗಿ ಉಪಯೋಗಿಸ್ಕೊಳ್ತೀನಿ ನಾನು, ನೀನು ಹೋಗಿ ಮುಟ್ಟು. ಹಲ್ಲೆಲೂಯಾ. ಆ ಪೌಲನಿಗೆ ಆ ಒಂದು ದರ್ಶನ ಆದಮೇಲೆ 3 ದಿನ ಏನಾಗಿಲ್ಲ, ಅವನಿಗೆ ಕಂಡಿಲ್ಲ, ಕುರುಡನಾಗಿ ಬಿದ್ದಿದ್ದಾನೆ. ಹಲ್ಲೆಲೂಯಾ. ಹಾಗಾಗಿ ಆ ಸೌಲನ ಜೀವಿತವನ್ನು ಮಾರ್ಪಡಿಸಿದ ದೇವರು, ಆ ಹುಟ್ಟು ಕುಂಟನನ್ನು, ಅಲ್ಲಿ 38 ವರ್ಷದಿಂದ ಇರುವಂಥ ಕುಂಟನನ್ನು ರೋಗವನ್ನು ಗುಣಪಡಿಸಿದ ದೇವರು, ಸಮರಯ ಸ್ತ್ರೀಯನ್ನು ಬದಲಾಯಿಸಿದ ದೇವರು, ಪಾಪಿಯಾದ ಒಂದು ಸುಂಕವನ್ನು ವಸೂಲಿ ಮಾಡುವಂಥ ಜಕ್ಕಾಯನನ್ನು ಮಾರ್ಪಡಿಸಿದ ದೇವರು, ನಮ್ಮನ್ನು ನಿಮ್ಮನ್ನು ಸಹ ದೇವರು ಮಾರ್ಪಡಿಸಲಿಕ್ಕೆ ಸಿದ್ಧನಾಗಿದ್ದಾನೆ. ದೇವರ ನಮ್ಮನ್ನು ಇನ್ನೂ ಹೆಚ್ಚಾಗಿ ದೇವರ ಸನ್ನಿಧಿಯಲ್ಲಿ ಮಾರ್ಪಡಿಸ್ತಾನೆ. ಎಲ್ಲ ರೋಗವನ್ನು, ಕಷ್ಟಗಳನ್ನು, ಎಲ್ಲ ಕಣ್ಣೀರು, ದುಃಖ, ವೇದನೆ ಎಲ್ಲವನ್ನು ಸಹ ತೆಗೆಯಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ನನಗೆ ಭಾಳ ಅವರು ಬಂದು ನಮ್ಮೂರಿಗೆ ಬಂದು ನನಗೆ ಮದುವೆ ಆಗಿತ್ತು 2001ರಲ್ಲಿ. ಅವ್ರು ನಮ್ಮೂರಿಗೆ 2002ರಲ್ಲಿ ಬಂದರು. 2000 ನಮ್ಮ ತಾನು ನೋಡಿದ್ರು ನಾನು ಇರುವಂಥ ಲಕ್ಷಣ. ಹಲ್ಲೆಲೂಯಾ. ನಮ್ಮ ಸಾರು ಬರೋ ಸಮಯದಲ್ಲಿ ಅವರು ಆ ಊರಿಗೆ ಬರುವಂಥ ಸೇವೆಯಲ್ಲಿ ಬಸ್ ಸ್ಟ್ಯಾಂಡ್ ಸ್ಟಾರ್ಟ್ ಆಗ್ತಿತ್ತು. ನಮ್ಮೂರಾಗ ಒಂದು ಯುದ್ಧ ಅಲ್ಲಿ ಸ್ಟಾರ್ಟ್ ಆಗಿದ್ದು, ಊರಿಗೆ ಬಂದರೂ ಕೂಡ ಸ್ಟಾಪ್ ಆಗುತ್ತೆ. ಅದು ರಾತ್ರಿ 1 ಗಂಟೆ ಸ್ಟಾಪ್ ಆಗುತ್ತೆ. ಅಂಥ ಒಂದು ಊರಲ್ಲಿ ಅವರು ಬಂದು ಸೇವೆ ಮಾಡಿ ಈ ದಿನ ಆ ಊರನ್ನು ಬದಲಾಯಿಸಿದ್ರು. ಹಲ್ಲೆಲೂಯಾ. ನನಗೂ ಭಾಳ ಗೌರವ ಕೊಡ್ತೀವಿ. ಹಣ ಚೆನ್ನಾಗಿದ್ರೆ ನಮಸ್ಕಾರ ಆಗ್ತದೆ, ನಾನು ನಮಸ್ಕಾರ ಆಗ್ತಿದ್ದೆ. ನಮ್ಮ ಮನೆಯವ್ರಿಗೆ, ನಮ್ಮ ಮನೆಯಲ್ಲ, ಅವ್ನು ಹುಟ್ಟಿದ್ದ ಆಪ್ರೇಷನ್ ಮಾಡ್ತಾ ಕರ್ಕೊಂಡು ಹೋಗಿದ್ದೆ. ಕರ್ಕೊಂಡು ಹೋಗೋ ಸಮಯದಲ್ಲಿ ಸಾರು ಇದು ಮೊಳಕಾಂಬರಲ್ಲಿ ಕಂಡ್ರು. ಎಲ್ಲಿಗೆ ಬಂದಿರಿ ಅಣ್ಣ? ಇಲ್ಲೇ ಬಂದಿದ್ದು ಸರ್ ಅಂದು. ನಮ್ಮ ಮನೆಯವರಿಗೆ ಆಪ್ರೇಷನ್ ಮಾಡ್ತಕ್ಕೆ ಬಂದಿದ್ವಿ, ಹಂಗಾಗಿ ಬರೀ ಸರ್ ಪ್ರೇಯರ್ ಮಾಡ್ರಿ ಅಂತ ನಾನು ಕರೀಲಿಲ್ಲ. ನಮ್ಮ ಅತ್ತೆ ಮತ್ತು ಇನ್ನೊಬ್ಬರು ನಮ್ಮ ಚಿಕ್ಕಮ್ಮ ಅವರಿಬ್ಬರು ಕರೆದ್ರು ಸಾರನ್ನು. ಸಾರ್ ಬಂದು ಪ್ರೇಯರ್ ಮಾಡಿದ್ರು. ಆಪ್ರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋಗಿದ್ದಾರೆ. BPH ಆಗಿ ಆಪ್ರೇಷನ್ ಮಾಡೋದು ವಾಪಸ್ ಕಳಿಸಿದ್ರು. ಹಲ್ಲೆಲೂಯಾ. ಆದಮೇಲೆ ನೆಕ್ಸ್ಟ್ ನಾವು ಇನ್ನೊಬ್ಬ ಮಗಳು ಹುಟ್ಟಿದಾಗಲೇ ನಾವು ದೇವರು ನಂಬಿದ್ದು. ಹುಟ್ಟಿ 1 ವರ್ಷದ ಮೇಲೆ 2010 ಆಯ್ ಮುಟ್ಟಿದ ಮೇಲೆ ದೇವರ ಚರ್ಚಿಗೆ ಬಂದ್ಲು. ಇವತ್ತಿನ ದಿನ ನಮ್ಮ ಆ ಮಗಳು ಇವತ್ತಿಗೂ ಸಹ ನಾವು ಒಂದು ಏನಾಕಿಲ್ಲ, ಒಂದು ಅಂತರ ಕಟ್ಟಿಲ್ಲ, ಒಂದು ಇದೇನೋ ಇದು ಹಾಕ್ತಾರಲ್ಲ
ಸುಟಿಗೆ ಅದು ಹಾಕಿಲ್ಲ, ಒಂದು ದೇವರ ಹತ್ರ ಸಹ ಹೋಗಿಲ್ಲ, ಯಾವುದೇ ದೇವ್ರನ್ನು ಕೂಡ ಶಾಸ್ತ್ರ ಕೇಳಿಲ್ಲ, ಏನೂ ಹೇಳಿಲ್ಲ. ಆ ಮಗಳು ಹೆಂಗೆ ಹುಟ್ಟಿದಾಳೆ ಹಂಗೆ ದೇವರಲ್ಲಿ ಭಯಭಕ್ತಿಯಿಂದ ಬೆಳೀತಾಳೆ. ನನ್ನ ಮಗನ ಸಹ ನನಗೆ ಭಾಳ, ಯಾಕಂದ್ರೆ ತಂದೆಯಂತೆ ಮಗ ಆದರೆ ಭಾಳ ಪ್ರೀತಿ ಅಂತೆ, ಭಾಳ ಇದಾಗುತ್ತೆ. ನನ್ನ ಮಗ ಲಾಸ್ಟ್ ವೀಕ್ ಪ್ರೇಯರ್ ಮಾಡ್ಬೇಕಾದ್ರೆ ಯೌವನಸ್ಥರು ಯಾರಾದರೂ ಒಬ್ರು ಪ್ರೇಯರ್ ಮಾಡಿರೋದು, ನನ್ನ ಮಗ ಪ್ರಾರ್ಥನೆ ಮಾಡಿದ ತಕ್ಷಣ ನನಗೇನಾಯಿತು, ಸಂತೋಷ ಆಯ್ತು, ಕಣ್ಣೀರು ಬಂತು ನನಗೆ. ಹಲ್ಲೆಲೂಯಾ. ಯಾಕಂದರೆ ನನ್ನ ಮಗ ನನಗಿನ್ನ ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾನಲ್ಲ, ನನ್ನ ಮಗ ನನಗಿನ್ನ ಚೆನ್ನಾಗಿ ಚರ್ಚಿಗೆ ಹೋಗ್ತಾನಲ್ಲ ಅಂತ ಒಂದು ಗೌರವ. ಇನ್ನೊಂದು ದುಃಖ ಕೂಡ ಇದೆ ನನಗೆ, ಒಂದು ಹೇಳ್ಕೊಬಾರ್ದು, ಎರಡು ಹೇಳ್ಬೇಕು. ಇನ್ನೊಬ್ಬ ಮಗ ಚರ್ಚಿಗೆ ಬರೋದಿಲ್ಲ, ಹೇಳಿದ್ರೆ ವಾದಿಸ್ತಾನ. ದೇವರು ಕುಡಿಬೇಡ ಅಂತ ಹೇಳಿದಾನ, ದೇವರು ಸ್ವಾಮಿ ತಿನ್ನಬೇಡ ಅಂತ ಹೇಳಿದ ಅಂತ ಹೇಳ್ತಾನೆ. ಅಜ್ಞಾನಿಯಾಗಿ ಮಾತಾಡಬೇಡ, ಜ್ಞಾನಿಯಾಗಿರು. ತಂದೆ ಹೆಂಗಿರ್ತಾನ ಮಗ ಹಂಗಿದ್ರು ಮಾತ್ರ ತಂದೆಗೆ ತಕ್ಕ ಮಗ ಆಗ್ತಾನಪ್ಪ, ಇಲ್ಲ ತಂದೆಗೆ ತಕ್ಕ ಮಗ ಆಗೋದಿಲ್ಲ ಅಂತ. ಹಲ್ಲೆಲೂಯಾ. ಹಾಗಾಗಿ ದೇವರು ನಮ್ಮನ್ನು ಎಲ್ಲ ರೀತಿಯಲ್ಲಿ ಸಹ ದೇವರು ಮುಟ್ಟಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಆ ದಿನ ನೋಡ್ರಿ, ಆ ಒಂದು 5 ಜನರನ್ನು ದೇವರು ವಾಕ್ಯದಲ್ಲಿ ನೋಡಿದಂಥ ವಿಧಾನ, ಆ ಭಕ್ತರನ್ನು, ಆ ಒಂದು ಜನರನ್ನು ದೇವರು ಸಂಧಿಸಿದ, ದೇವರವರನ್ನು ಮುಟ್ಟಿದ, ಅವರ ಕಷ್ಟ ತೀರಿತು. ಹಲ್ಲೆಲೂಯಾ. ಕಷ್ಟ ಈ ದಿನ ನಾವು ಯಾವ ರೀತಿ ಇರಬೇಕು? ನಾವು ಕಟಕರಾಗಿರ್ಬೋದು, ಮೋಸಗಾರರಾಗಿರ್ಬೋದು, ನಾವು ಕಳ್ಳರಾಗಿರ್ಬೋದು, ವ್ಯಭಿಚಾರಿಗಳಾಗಿರ್ಬೋದು, ಕುಡುಕರಾಗಿರ್ಬೋದು, ದೇವರ ಬಳಿಗೆ ಬಂದ ಮೇಲೆ ನಾವು ಅದನ್ನು ಯಾವತ್ತೂ ಸಹ ಅದನ್ನು ನಾವು ಹಿಂತಿರುಗಿ ನೋಡಬಾರದು. ಆ ಜೀವಿತ ನಾವು ಜೀವಿಸಿದರೆ ನಮಗೆ ಎಲ್ಲ ರೀತಿಯಲ್ಲಿ ಆಶೀರ್ವಾದ ದೇವರು ಕೊಡಲಿಕ್ಕೆ ಸಿದ್ಧನಾಗಿದ್ದೇನೆ. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ನನಗೆ ಇಲ್ಲಿ ವಾಕ್ಯ ಹೇಳಲಿಕ್ಕೆ ಮತ್ತು ನನ್ನ ಸಾಕ್ಷಿ ಹಂಚಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ದೇವ ಸೇವಕರಿಗೂ ದೇವರಿಗೂ ನಾನು ವಂದಿಸುತ್ತಾ, ಯೇಸು ಪರಿಶುದ್ಧ ನಾಮದ ಎಲ್ಲರಿಗೂ ವಂದಿಸುತ್ತಾ, ಎಲ್ಲರಿಗೂ ಪ್ರೈಸ್ ಲಾರ್ಡ್.